ದಪ್ಪ ಮೆಣಸು ಅಥವಾ ಕ್ಯಾಪ್ಸಿಕಮ್ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ 3 ರೆಸಿಪಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬಹಳ ರುಚಿಯಾದ ಚಟ್ನಿಯೊಂದನ್ನು ಇವತ್ತು ತೋರಿಸೋದಕ್ಕೆ ಬಂದಿದ್ದೀನಿ. ಇದಕ್ಕೆ ಬೇಳೆ ಬೇಡ, ತೆಂಗಿನಕಾಯಿ ಬೇಡ, ಈರುಳ್ಳಿ ಬೇಡ, ಟೊಮೆಟೊ ಬೇಡ, ಬೆಳ್ಳುಳ್ಳಿನೂ ಬೇಡ. ಮೊದಲಿಗೆ ನೋಡಿ, ಇಲ್ಲಿ ನಾನು 2 ದೊಣ್ಣೆ ಮೆಣಸು ಅಥವಾ ಕ್ಯಾಪ್ಸಿಕಮ್ಮು, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಅದಕ್ಕಾಗೋ ಥರ ತೊಗೊಳ್ಳಿ. ಆಮೇಲೆ ಹೀಗೆ 2 ಕತ್ತರಿಸ್ಕೊಳ್ಬೇಕಾಗತ್ತೆ. ಆನಂತರ ಒಂದು ಬಾಣಲೆನಲ್ಲಿ 1 ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಈ ಕತ್ತರಿಸಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ದೊಣ್ಣೆ ಮೆಣಸು ಇವೆರಡನ್ನು ಹುರಿಬೇಕು. ತುಂಬ ಏನೂ ಹುರಿಯೋದು ಬೇಡ, ಒಂದು ಸ್ವಲ್ಪ ಬಾಡಿದರೆ ಸಾಕು. ಈ ಚಟ್ನಿ ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂತಹ ಚಟ್ನಿ, ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗ ಕೂಡ ತಯಾರಾಗುತ್ತೆ. ಒಂದು ಸ್ವಲ್ಪ ಇಲ್ಲಿವರೆಗೆ ನೀವು ಯಾವತ್ತೂ ನೋಡಿರಲ್ಲ, ಮಾಡಿರಲ್ಲ ಆ ಥರದ ಚಟ್ನಿ ಅಂತ ಹೇಳ್ಬೋದು. ನೋಡಿ, ನಾನಿಲ್ಲಿ ಇಷ್ಟು ಹುರಿದಿದ್ದೀನಿ. ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡು ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಿ ನೀರು ಹಾಕಿ ರುಬ್ಕೊಳ್ಬೇಕಾಗತ್ತೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಇದನ್ನು ಅನ್ನದ ಜೊತೆನೂ ಬಡಿಸ್ಬೋದು, ಚಪಾತಿ ಜೊತೆ ಅಥವಾ ದೋಸೆ, ಇಡ್ಲಿ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ಹಾಗಾಗಿ ನೋಡಿಕೊಂಡು ಉಪ್ಪು ಮತ್ತು ಹುಳಿನ ಹಾಕ್ಕೊಳ್ಳಿ. ಅಗತ್ಯ ಇರೋಷ್ಟು ನೀರು ಹಾಕಿ ಹೀಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕು. ಸಾಸಿವೆ ಒಂದು ಸ್ವಲ್ಪ ಹೀಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗು ಮಿಸ್ ಮಾಡಬೇಡಿ ಆಯಿತಾ. ಇಂಗು ತುಂಬ ಒಳ್ಳೆ ಗಮನ ಕೊಡುತ್ತೆ ಈ ಚಟ್ನಿಗೆ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಹೀಗೆ ಒಂದು ಒಗ್ಗರಣೆನ ತಯಾರಿಸ್ಕೊಳ್ಬೇಕು. ಆಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೆಸಿದ್ರೆ ಆಯಿತು. ಸಡನ್ನಾಗಿ ಹಾಗೆ ಚಟ್ನಿ ಮಾಡಬೇಕು ಅಂದವಾಗ ಮಾಡಿಬಿಡ್ಬೋದು. ಮೇಯ್ನ್ ಏನಂದರೆ ಇದು ಯಾವುದ್ರ ಜೊತೆ ಬೇಕಾದರೂ ನೀವು ಬಡಿಸ್ಬೋದು, ಯಾವುದ್ರ ಜೊತೆ ಬೇಕಾದರೂ ಇದು ಸೆಟ್ ಆಗುತ್ತೆ. ಹೀಗೆ ಕುದಿಯೋಕ್ಕೆ ಶುರು ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಬೇಕಾದರೆ ರುಚಿ ನೋಡಿಕೊಂಡು ಉಪ್ಪು ಹುಳಿನ ನೀವು ಹೊಂದಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಿ. ದಪ್ಪ ಮೆಣಸನ್ನು ಬಳಸ್ಕೊಂಡು ಮಾಡಿರುವಂತಹ ಸಾಸಿವೆ ಅಥವಾ ಮೊಸರು ಸಾಸಿವೆ ಬಿಸಿ ಅನ್ನದ ಜೊತೆ ಅದ್ಭುತವಾಗಿರುತ್ತೆ. ಮಾಡೋದಕ್ಕೂ ಬಹಳ ಸುಲಭವಾಗೇ ಇದೆ. ಇಲ್ಲಿ 2 ದೊಡ್ಡ ಗಾತ್ರದ ದಪ್ಪ ಮೆಣಸು ಅಥವಾ ಕ್ಯಾಪ್ಸಿಕಮನ್ನು ತೊಗೊಂಡು ಹೀಗೆ ಕತ್ತರಿಸಿಟ್ಕೊಳ್ತಾ ಇದ್ದೀನಿ. ಬೀಜ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೀರಿ, ಒಂದು ಸ್ವಲ್ಪ ಬೀಜ ಇದ್ದರೂ ಪರವಾಗಿಲ್ಲ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನ ಬೇಳೆ ಮತ್ತು 1 ಒಣಮೆಣಸಿನ್ಕಾಯಿ ಚೂರು ಮಾಡಿ ಹಾಕ್ಕೊಂಡು ಒಗ್ಗರಣೆನ ತಯಾರಿಸ್ಕೊಳ್ಬೇಕಾಗತ್ತೆ. ನಾನು ಆವಾಗಲೇ ಹೇಳ್ದಂಗೆ ಮಾಡೋದಕ್ಕೆ ತುಂಬ ಸುಲಭ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾದ ರೆಸಿಪಿ. ಇಲ್ಲಿ ನೋಡಿ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಸ್ವಲ್ಪ ಕರಿಬೇವು ಹಾಗೂ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲಿ ಕತ್ತರಿಸಿಟ್ಕೊಂಡಿದ್ವಲ್ಲ ದೊಣ್ಣೆ ಮೆಣಸು ಅಥವಾ ದಪ್ಪ ಮೆಣಸು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೇಕಾದರೆ ಮಧ್ಯ 1 ನಿಮಿಷದಷ್ಟು ಹೊತ್ತು ಮುಚ್ಚಳ ಮುಚ್ಚಿ ಅಲ್ಲೇ ಅದು ಬಾಡೋದಕ್ಕೆ ಬಿಡ್ಬೋದು. ನೋಡಿ, ಸ್ವಲ್ಪ ಹೊತ್ತು ಹುರಿದ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತೆ ಪುನಃ ಹುರಿಯೋದನ್ನು ಮುಂದುವರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಲ್ಲಲ್ಲಿ ಕಂದು ಬಣ್ಣ ಬರಬೇಕು, ಅಷ್ಟಾಗೋವರೆಗೆ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1-2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆನ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ತೆಂಗಿನಕಾಯಿ, ಹಸಿಮೆಣಸು, ಸಾಸಿವೆನ ರುಬ್ಬಿ ಹಾಕೋದು ಆಪ್ಷನಲ್ಲು, ಆದರೆ ಮಲೆನಾಡಿನ ಸಾಸಿವೆ ಅಂದರೆ ನೀವು ಹಾಕಲೇಬೇಕಾಗತ್ತೆ. ಇದು ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿರುವಂಥದ್ದನ್ನು ಒಂದು ಪಾತ್ರೆಯಲ್ಲಿ ತೊಗೊಳ್ತಾ ಇದ್ದೀನಿ. ಈ ರೀತಿ ಸಾಸಿವೆ ಹಾಕಿ ರುಬ್ಬಿರೋದ್ರಿಂದ ಸಾಸಿವೆ ಅಂತ ಹೆಸರು, ಆದರೆ ನೀವು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಬಿಟ್ಟು ಬರೀ ಮೊಸರು ಹಾಕಿನೂ ಮಾಡ್ಕೊಳ್ಬೋದು. ಆನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಹುರಿದಿದ್ವಲ್ಲ ಆ ದೊಣ್ಣೆ ಮೆಣಸು ಅಥವಾ ದಪ್ಪ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ತುಂಬ ಬಿಸಿ ಇರೋದು ಬೇಡ,
ಅದನ್ನ ಹುರಿದಿಟ್ಕೊಂಡು ಉಳಿದಿರೋದನ್ನೆಲ್ಲ ಮಾಡಿದರೆ ಅಷ್ಟೊತ್ತಿಗೆ ಅದು ಬಿಸಿ ಆರಿರುತ್ತೆ, ಸೇರಿಸ್ಬೋದು. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಿಸ್ಬಿಟ್ರೆ ಆಯಿತು. ನೋಡಿದ್ರಲ್ಲ ನೀವು, 3 ಸ್ಟೆಪ್ಪಲ್ಲಿ ಸುಲಭವಾಗಿ ತಯಾರಾಗುತ್ತೆ. ಈ ರೀತಿ ದಪ್ಪ ಮಾಡಿಕೊಂಡಾದರೂ ನೀವು ತಿನ್ಬೋದು, ಅಥವಾ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೋದು, ಅಥವಾ ಬೇಕಾದ್ರೆ ಚೂರು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಗ್ರೇವಿ ಥರ ಬೇಕಾದರೂ ಮಾಡ್ಕೊಳ್ಬೋದು. ನೀವು ಇನ್ನೊಂದು ಸಾಂಬಾರ ಪಲ್ಯನ ಏನಾದ್ರು ಮಾಡಿಕೊಂಡು ಜೊತೆಯಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು. ಆದರೆ ಖಂಡಿತ ಟ್ರೈ ಮಾಡಲೇಬೇಕು, ಆ ಥರದ ರೆಸಿಪಿ ಟ್ರೈ ಮಾಡಿ. ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನಲ್ಲಿ 3-5 ಒಣಮೆಣಸಿನಕಾಯಿ, 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ ಹಾಗೂ ಒಂದು 4 ಚಮಚದಷ್ಟು ಕೊತ್ತಂಬರಿ ಬೀಜನ ತಗೊಳ್ಳಿ. ಜೊತೆಗೆ ಒಂದು 4-5 ಲವಂಗ, ಒಂದು ಸಣ್ಣ ಚೂರು ಚಕ್ಕೆನ ತಗೊಂಡು ಸಣ್ಣ ಉರಿನಲ್ಲಿ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ಬೇಳೆಗಳೆಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ಎಲ್ಲದನ್ನ ಒಟ್ಟಿಗೆ ಹಾಕಿ ಈ ರೀತಿ ಸಣ್ಣ ಉರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ಅದನ್ನು ಬಿಸಿ ಆರಿದ್ಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಅದೇ ಬಾಣಲೆನಲ್ಲಿ 3-4 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಸುಮಾರು ಒಂದು 2 ಟೇಬಲ್ ಚಮಚದಷ್ಟು ಅಥವಾ 1 ಹಿಡಿಯಷ್ಟು ಶೇಂಗಾ ಅಥವಾ ಕಡಲೆಕಾಯಿ ಬೀಜನ ಹಾಕಿ ಈ ರೀತಿ ಚೂರು ಚಟಪಟ ಅನ್ನೋವರೆಗೆ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚ ಉದ್ದಿನಬೇಳೆ ಮತ್ತು 1 ಚಮಚ ಕಡಲೆಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಚಿಟಿಕೆಯಷ್ಟು ಅರಿಶಿನ, ಮತ್ತೊಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. 1 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮು ಅಥವಾ ದೊಣ್ಣೆ ಮೆಣಸು ಸುಮಾರು 2 ಸ್ವಲ್ಪ ದೊಡ್ಡ ಗಾತ್ರದ 2 ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ. ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದು ಇದಕ್ಕಿವಾಗ ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಹಾಕಬೇಕು. ಎಲ್ಲ ಸುಮಾರು ಉಪ್ಪು ಮತ್ತು ಬೆಲ್ಲ 1 ಚಮಚದಷ್ಟು, ಹುಣಸೆ ಹಣ್ಣು 1 ನೆಲ್ಲಿಕಾಯಿ ಗಾತ್ರದ್ದು ಬೇಕಾಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣು ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮುಚ್ಚಳ ಮುಚ್ಚಿ ಈ ಕ್ಯಾಪ್ಸಿಕಮ್ ಏನಿದೆ ಅಲ್ಲ ದೊಣ್ಣೆ ಮೆಣಸು ಅದು ಸಂಪೂರ್ಣ ಬೇಯೋವರೆಗೆ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಒಂದು 2 ನಿಮಿಷ ಈ ರೀತಿ ಮುಚ್ಚಿಟ್ರೆ ಬೆಂದು ಬಿಡುತ್ತೆ. ಬಣ್ಣ ಕೂಡ ಬದಲಾಗಿರುತ್ತೆ, ಜೊತೆಗೆ ಮೆತ್ತಗೂ ಆಗಿರುತ್ತೆ. ಈ ಕ್ಯಾಪ್ಸಿಕಮ್ ರೈಸು ಅಥವಾ ದೊಣ್ಣೆ ಮೆಣಸಿನಕಾಯಿ ರೈಸ್ ಬಾತು ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಯಾಗೂ ಇರುತ್ತೆ. ಇಲ್ಲಿ ನೋಡಿ, ಮಾಡಿರೋ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 2 ಟೇಬಲ್ ಚಮಚದಷ್ಟು ತೆಂಗಿನ ತುರಿ ಹಾಗೂ ಒಂದು 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವಾಂಗಿಬಾತ್ ಪುಡಿ ಇದ್ದರೆ ಅದನ್ನೇ 1 ಟೇಬಲ್ ಚಮಚದಷ್ಟನ್ನು ಅಥವಾ ಒಂದು 2 ಟೇಬಲ್ ಚಮಚದಷ್ಟು ಸೇರಿಸ್ಬೋದು. ಕೊನೆಯಲ್ಲಿ 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಅಥವಾ ಬೇರೆ ಯಾವುದಾದ್ರೂ ಅಕ್ಕಿ 1 ಕಪ್ಪಿಂದ ಬೇಯಿಸಿ ಮಾಡಿರುವಂತಹ ಅನ್ನನ ಹಾಕಿ ಈ ರೀತಿ ಕಲಸಿದ್ರೆ ಆಯಿತು. ತುಂಬ ರುಚಿಯಾಗತ್ತೆ ಇದು. ಟ್ರೈ ಮಾಡಿ ನೋಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.